ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ದುಬಾರಿ ದುರಂತ, ಒಂದು ಖುಷಿಯ ಪ್ರವಾಸ, ಕೆಲವೇ ಕ್ಷಣಗಳಲ್ಲಿ ಜೀವ ಕಸಿದ ಕಣ್ಣೀರ ಕಥೆಯಾಗಿದೆ. ಕೆಲವು ದುರಂತಗಳು ಹೇಗೆ, ಯಾವಾಗ, ಯಾವ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ಊಹಿಸೋಕೆ ಸಾಧ್ಯವೇ ಇಲ್ಲ. ನಗುತ್ತಾ ಶುರುವಾದ ದಿನ ಕೆಲವೇ ಕ್ಷಣಗಳಲ್ಲಿ ಶೋಕ ಸಾಗರವಾಗಿಬಿಡುತ್ತೆ. ಇವತ್ತು ಕೊಡಗಿನ ದುಬಾರಿಯಲ್ಲಿ ನಡೆದ ಘಟನೆ ಕೂಡ ಅಂತಹದ್ದೇ ಹೃದಯ ಕಲಕುವ ದುರಂತ. ಪ್ರಕೃತಿಯ ಸೌಂದರ್ಯ, ಕಾಡಿನ ನಿಶ್ಶಬ್ದ, ಆನೆಗಳ ಆಟ ಇವೆಲ್ಲವನ್ನ ನೋಡುವ ಆಸೆಯಿಂದ ಪ್ರತಿದಿನ ಸಾವಿರಾರು ಜನ ದುಬಾರೆ ಆನೆ ಶಿಬಿರಕ್ಕೆ ಬರ್ತಾರೆ. ಮಕ್ಕಳಿಗೆ ಆನೆ ತೋರಿಸೋ ಕನಸು, ಕುಟುಂಬದ ಜೊತೆ ನೆನಪಿನ ಕ್ಷಣ ಕಳೆಯೋ ಆಸೆ. ಆದರೆ ಇಂದು ಅದೇ ಸ್ಥಳ ಒಂದು ಕುಟುಂಬದ ಬದುಕನ್ನೇ ಚೂರು ಚೂರು ಮಾಡಿಬಿಟ್ಟಿದೆ. ಚೆನ್ನೈ ಮೂಲದ ಜೋಯಲ್, ಪತ್ನಿ ತುಳಸಿ, 3 ವರ್ಷದ ಪುಟ್ಟ ಮಕ್ಕಳು. ಇವರದ್ದು ಒಂದು ಸುಂದರ ಕುಟುಂಬ. ರಜೆ ದಿನಗಳನ್ನ ನೆನಪಿನ ದಿನವಾಗಿಸಿಕೊಳ್ಳೋಕೆ ಮೈಸೂರಿನಿಂದ ಬಾಡಿಗೆ ಕಾರ್ನಲ್ಲಿ ದುಬಾರಿಗೆ ಬಂದಿದ್ರು. ಪತ್ನಿಗೆ ಆನೆಗಳ ಹತ್ತಿರ ಹೋಗೋದು ಅಷ್ಟು ಇಷ್ಟ ಇರ್ಲಿಲ್ವಂತೆ. ಆದ್ರೂ ಮಗುವಿಗೆ ಆನೆ ತೋರ್ಸೋಣ ಅನ್ನೋ ಕಾರಣಕ್ಕೆ ಬಂದಿದ್ರು. ಯಾರಿಗೂ ಗೊತ್ತಿರಲಿಲ್ಲ ಅದೇ ಪ್ರಯಾಣ ಅವರ ಬದುಕಿನ ಕೊನೆ ಸಂತಸದ ಕ್ಷಣವಾಗುತ್ತೆ ಅಂತ. ದುಬಾರಿ ಶಿಬಿರದಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸುವ ಸ್ಥಳದ ಬಳಿ ಕುಟುಂಬ ನಿಂತಿತ್ತು. ಪ್ರವಾಸಿಗರಂತೆ ಇವರು ಕೂಡ ಆನೆಗಳ ಜೊತೆ ಫೋಟೋ ತೆಗೆದುಕೊಳ್ತಾ ಇದ್ರು. ಅಲ್ಲೇ ಮಾರ್ತಾಂಡ ಎಂಬ ಸಾಕಾನೆ ನಿಂತಿತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಬದಲಾಯಿತು. ಮದವೇರಿದ್ದ ಕಂಚನಾನೆ ಏಕಾಏಕಿ ಅಲ್ಲಿಗೆ ದೌಡಾಯಿಸುತ್ತೆ. ನೋಡ್ತಾ ಇದ್ದಂತೆ ಮಾರ್ತಾಂಡ ಆನೆ ಮೇಲೆ ದಾಳಿ ಮಾಡಿತು. 2 ಮದಗಜಗಳ ಭೀಕರ ಕಾಳಗ ಶುರುವಾಯಿತು. ಆ ದೃಶ್ಯ ಅಲ್ಲಿದ್ದವರನ್ನೇ ಬೆಚ್ಚಿ ಬೀಳಿಸ್ತು. ನೀರು ಚಿಮ್ತಾ ಇತ್ತು, ಜನ ಕಿರ್ಚಾಡ್ತಾ ಇದ್ರು, ಭಯದಿಂದ ಎಲ್ಲರೂ ಓಡ್ತಾ ಇದ್ರು. ಅದೇ ಗೊಂದಲದ ಮಧ್ಯೆ ಮಾರ್ತಾಂಡ ಆನೆ ದಂಪತಿ ಮೇಲೆ ಬಿದ್ದಿದೆ. ಆ ಕ್ಷಣ ನಿಜಕ್ಕೂ ಎದೆ ಜಲ್ಲನಿಸುವಂತಿದ್ದು. ಒಂದು ಕೈಯಲ್ಲಿ 3 ವರ್ಷದ ಮಗಳನ್ನ ಎತ್ಕೊಂಡ ಜೋಯಲ್ ಇನ್ನೊಂದು ಕೈಯಿಂದ ಪತ್ನಿಯನ್ನ ಎಬ್ಬಿಸಲು ಹರಸಾಹಸ ಪಟ್ಟಿದ್ದಾರೆ. ಜೀವದ ಭಯವನ್ನೇ ಮರೆತು ಮಡದಿಯನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಆದರೆ ವಿಧಿಯ ಮುಂದೆ ಅವರ ಪ್ರಯತ್ನ ಸೋತೋಯ್ತು. ಆನೆ ಕೆಳಗೆ ಸಿಲುಕಿದ್ದ ತುಳಸಿ ಗಂಭೀರವಾಗಿ ಗಾಯಗೊಂಡಿದ್ರು. ನೋಡ್ತಾ ಇದ್ದಂತೆ ನೀರು ರಕ್ತದ ಬಣ್ಣಕ್ಕೆ ತಿರುಗಿತ್ತು. ಕಣ್ಣೆದುರೇ ಪತ್ನಿ ಪ್ರಾಣ ಕಳೆದುಕೊಳ್ತಾ ಇದ್ರು. ಏನೋ ಮಾಡಲಾಗದ ಸ್ಥಿತಿಯಲ್ಲಿ ಜೋಯಲ್ ಕುಸಿದು ಬಿದ್ರು. ಈ ದೃಶ್ಯ ನೋಡಿದವರನ್ನ ಬೆಚ್ಚಿ ಬೀಳಿಸಿತ್ತು. ಈ ದುರಂತದ ಬಳಿಕ ಇದೀಗ ಅರಣ್ಯ ಇಲಾಖೆಯ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರವಾಸಿಗರನ್ನ ಆನೆಗಳ ಅತಿ ಹತ್ತಿರ ಬಿಡೋದು ಎಷ್ಟು ಸುರಕ್ಷಿತ? ಮದಗಜಗಳ ಸ್ಥಿತಿಯ ಬಗ್ಗೆ ಎಚ್ಚರಿಕೆ ಯಾಕಿರಲಿಲ್ಲ? ಹಣಕ್ಕಾಗಿ ಪ್ರವಾಸಿಗರ ಜೀವವನ್ನೇ ಅಪಾಯಕ್ಕೆ ತಳ್ಳಲಾಗಿತ್ತಾ ಅನ್ನೋ ಪ್ರಶ್ನೆಗಳು ಕೇಳಿಬರ್ತಾ ಇದೆ. ಅರಣ್ಯಾಧಿಕಾರಿಗಳ ಪ್ರಕಾರ ಬೇಸಿಗೆಯಲ್ಲಿ ಆನೆಗಳು ಸಾಮಾನ್ಯವಾಗಿಯೇ ಹೆಚ್ಚು ಉದ್ರಿಕ್ತವಾಗಿರುತ್ತೆ. ಹೀಗಾಗಿ ಈ ದಾಳಿ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಮೃತಳ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. ಘಟನೆಯ ನಂತರ 2 ದಿನಗಳ ಕಾಲ ದುಬಾರಿ ಶಿಬಿರ ಬಂದ್ ಮಾಡಲಾಗಿದೆ. ಆದರೆ ಈ ದುರಂತದ ಮಧ್ಯೆಯೂ ಜೋಯಲ್ ತೆಗೆದುಕೊಂಡ ನಿರ್ಧಾರ ಮಾತ್ರ ಎಲ್ಲರ ಮನ ಮುಟ್ಟಿದೆ. ಪತ್ನಿಯ ಅಂಗಾಂಗ ದಾನ ಮಾಡೋದಕ್ಕೆ ಅವರು ಮುಂದಾಗಿದ್ರು. ಆದರೆ ಗಾಯಗಳ ತೀವ್ರತೆಯಿಂದಾಗಿ ಕಣ್ಣುಗಳನ್ನು ಹೊರತುಪಡಿಸಿ ಉಳಿದ ಅಂಗಾಂಗ ದಾನ ಸಾಧ್ಯವಾಗಲಿಲ್ಲ. ಇದೀಗ ಅರಣ್ಯ ಸಚಿವರು ಕೂಡ ಕಠಿಣ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಆನೆಗಳಿಗೆ ಆಹಾರ ತಿನ್ನಿಸೋದು, ಆನೆ ಮೈ ತೊಳೆಯೋದು, ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋದು, ಅತಿ ಹತ್ತಿರ ಹೋಗೋದು ಇದೆಲ್ಲದಕ್ಕೂ ಕೂಡ ನಿರ್ಬಂಧ ಹೇರಲು ಸೂಚಿಸಲಾಗಿದೆ. ಪ್ರವಾಸಿಗರು ಕನಿಷ್ಠ 100 ಅಡಿ ದೂರದಿಂದಲೇ ಆನೆಗಳನ್ನು ವೀಕ್ಷಿಸುವ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಒಟ್ನಲ್ಲಿ ಒಂದು ಖುಷಿಯ ಪ್ರವಾಸ, ಒಂದು ಸುಂದರ ಕುಟುಂಬ, ಒಂದು ಪುಟ್ಟ ಮಗುವಿನ ನಗು ಕೆಲವೇ ಕ್ಷಣಗಳಲ್ಲಿ ದುಃಖದ ಕಥೆಯಾಗಿ ಮಾರ್ಪಟ್ಟಿದೆ. ಪ್ರಕೃತಿ ಸುಂದರ, ಆದರೆ ಕಾಡು ಪ್ರಾಣಿಗಳ ಸ್ವಭಾವ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಹೀಗಾಗಿ ಎಚ್ಚರಿಕೆ, ಸುರಕ್ಷತೆ ಮತ್ತು ಮಾನವೀಯ ಜವಾಬ್ದಾರಿ ಎಷ್ಟು ಮುಖ್ಯ ಅನ್ನೋದನ್ನ ದುಬಾರಿ ದುರಂತ ಮತ್ತೊಮ್ಮೆ ಹೇಳಿಕೊಡ್ತಾ ಇದೆ.